ಇವತ್ತಿನ ದಿವಸ ಅಖಿಲ ಭಾರತ ಯಾದವ ಮಹಾಸಭಾದಿಂದ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾದವ ಮಹಾಸಭಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು 100 ವರ್ಷದಿಂದ ನಡ್ಕೊಂಡ್ಬಂದಿರತಕ್ಕಂತಹ ಯಾದವ ಸಮುದಾಯದ ಕಾರ್ಯಕಲಾಪಗಳನ್ನು ಅಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ದೊಡ್ಡ ವೇದಿಕೆನ ಅರೇಂಜ್ ಮಾಡಿರೋದಕ್ಕೆ ಮಧ್ಯಪ್ರದೇಶ ಭೋಪಾಲಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಶಸ್ಸಾಗಬೇಕು ಮತ್ತು ಶುಭ ಹಾರೈಸ್ತಕ್ಕಂಥ ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಕರ್ನಾಟಕದಿಂದಲೂ ಕೂಡ ಹಲವಾರು ಯಾದವ ಮುಖಂಡರು ಕೂಡ ಆ ಕಾರ್ಯಕ್ರಮ ಭಾಗವಹಿಸ್ತಿರೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಒಂದು 69ನೇ ಮಹಾ ಅಧಿವೇಶನದಲ್ಲಿ ಭಾಗವಹಿಸಿ ಯಾದವ ಸಮುದಾಯ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಅತಿ ದೊಡ್ಡ ಸಮುದಾಯ. ಮತ್ತೊಮ್ಮೆ ಹೇಳ್ತೇನೆ, ದೇಶದಲ್ಲಿ ಮನುಕುಲಕ್ಕೆ ಮತ್ತು ಆಧ್ಯಾತ್ಮಿಕವಾದ ಚಿಂತನೆಗಳಲ್ಲಿ ಅಥವಾ ಮಾನಸಿಕವಾಗಿರ್ತಕ್ಕಂಥ ಎಲ್ಲ ಮನುಷ್ಯರನ್ನು ಒಗ್ಗೂಡಿಸ್ತಕ್ಕಂತಹ ಯಾವುದಾದ ಸಮುದಾಯ ಇದ್ದರೆ ಒಳ್ಳೆಯ ವಿಚಾರಧಾರೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ಅತ್ಯುತ್ತಮವಾದಂಥ ಸಮುದಾಯದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲರೂ ಕೂಡ ಶುಭ ಹಾರೈಸಲು ತಿಳಿದು ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ ಅತ್ಯಂತ ಕಳಕಳೆಯ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ರಾಜಕೀಯವಾಗಿಯೂ ಕೂಡ ಹೇಳಬೇಕು ಅಂದರೆ ಬಹಳ ಪ್ರಬಲವಾಗಿರ್ತಕ್ಕಂತಹ ನಮ್ಮ ಸಮುದಾಯ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಪಾಪ್ಯುಲೇಷನ್ ಇದ್ದರೂ ಕೂಡ ಹಿಂದಿ ಮಾತಾಡ್ತಕ್ಕಂಥ ಪ್ರದೇಶಗಳಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ಯಾದವ ಸಮುದಾಯವು ಖಂಡಿತವಾಗಲೂ ಒಗ್ಗೂಡಬೇಕಾಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ದೇಶದ ಒಬ್ಬ ಯಾದವ ಪ್ರಧಾನಿಯನ್ನು ನೋಡಲಿಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದ್ದೆ. ಆದರೆ ಖಂಡಿತವಾಗ್ಲೂ ಕೂಡ 25-26% ಇರತಕ್ಕಂತಹ ನಾವು ಯಾದವರು ಒಂದು ಪ್ರಧಾನಿಯನ್ನು ಹೊಂದುವ ಕನಸು ನನಸಾಗಲಿದೆ ಅಂತ ಮಾತಾಡ್ತೀನಿ. ಇಂತಹ ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ರಾಜಕೀಯವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಸಾಮಾಜಿಕ ಶೈಕ್ಷಣಿಕವಾಗಿರಬೇಕು, ಎಲ್ಲ ವಿಚಾರಧಾರೆಗಳಲ್ಲಿ ನಾವು ಸಂಘಟಿತರಾಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಮತ್ತು ಹಲವಾರು ಕಡೆ ಮೀಸಲಾತಿಯಿಂದ ವಂಚಿತರಾಗಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸೋಕ್ಕೆ ಇಂಥ ವೇದಿಕೆಗಳಲ್ಲಿ ನಾವು ಆ ವಿಚಾರಧಾರೆಗಳನ್ನು ಮತ್ತು ವಿಚಾರ ವಿನಿಮಯವನ್ನು ಮಾಡಿಕೊಂಡು ನಾವು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಭೂಪಾಲ್ ನಡೀತಾ ಇರ್ತಕ್ಕಂಥ ಸಂದರ್ಭ ನಾನು ಕೂಡ ಪ್ರಯತ್ನ ಮಾಡಿ ಆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಒಟ್ಟಾರೆ ಇಚ್ಛೆ ಇರೋದಿಷ್ಟೇ, ಯಾದವ ಮಹಾಸಭಾದ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು, ಯಾದವರು ಸಂಘಟಿತರಾಗಬೇಕು. ಯಾವುದೇ ರಾಜಕೀಯ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಧ್ವನಿಯನ್ನು ಅಡಗಿಸ್ತಕ್ಕಂಥವ್ರ ವಿರುದ್ಧ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಮ್ಮ ಪರವಾಗಿರ್ತಕ್ಕಂಥವ್ರ ಜೊತೆ ಸೇರಬೇಕಾಗ್ತದೆ. ಯಾದವ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ಉಪಪಂಗಡಗಳಿದ್ದರೂ ಸೇರಿ ಅದು ಯಾದವ ಸಮುದಾಯಕ್ಕೆ ಗೊಲ್ಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರ ಯಾರ ಮೇಲೆ ದೌರ್ಜನ್ಯ ನಡೆದರೂ ಕೂಡ ನಾವು ಧ್ವನಿ ಹತ್ಯೆ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ನಾಗರಾಜ್ ಯಾದವ ಸಹಾಯ ಸಹಕಾರ ಇರ್ತದೆ. ನಾನು ಕೂಡ ಧ್ವನಿ ಕೊಡಿಸ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ.